ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಕ್ವೀನ್. ಇವತ್ತಿನ ಕ್ಲಾಸಲ್ಲಿ ನಾವು ಯೂನಿಟ್ 4 ಕಮ್ಯುನಿಕೇಷನ್ನ ನೋಡ್ತಾ ಇದ್ದೀವಿ. ಥರ್ಡ್ ಚಾಪ್ಟರ್ ಬಂದು ಕಾಂಪ್ರಹೆನ್ಸ್ ಇರುತ್ತೆ. ಅದರಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು ಓದ್ಬಿಟ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು 5 ಕ್ವಶನ್ಸ್ನ ಆನ್ಸರ್ ಮಾಡಬೇಕಾಗುತ್ತೆ. ದಟ್ ವಿ ವಿಲ್ ಸಿ ಲೇಟರ್. ಆ್ಯಂಡ್ ಟುಡೇ ವಿ ಆರ್ ಡಿಸ್ಕಸಿಂಗ್ ಕಮ್ಯುನಿಕೇಷನ್ ಚಾಪ್ಟರ್. ವಾಟ್ ಯು ಮೀನ್ ಬೈ ಕಮ್ಯುನಿಕೇಷನ್? ಕಮ್ಯುನಿಕೇಷನ್ ಅಂದರೆ ಸಂವಹನ. ಇದರಲ್ಲಿ ಬಂದು ಮೀನಿಂಗ್, ಟೈಪ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಮ್ಯುನಿಕೇಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎಫೆಕ್ಟಿವ್ ಕಮ್ಯುನಿಕೇಷನ್ಸನ್ನು ಓದ್ತೀವಿ. ಆ್ಯಂಡ್ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್ಸ್ನ ಓದ್ತೀವಿ. ಮಾಸ್ ಮೀಡಿಯಾ ಆ್ಯಂಡ್ ಸೊಸೈಟಿ ಬಗ್ಗೆನೂ ಓದ್ತೀವಿ. ಇದೆಲ್ಲವನ್ನು ಒಂದೊಂದು ಕ್ಲಾಸಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಫಸ್ಟ್ ವಿತ್ ಕಮ್ಯುನಿಕೇಷನ್ ಮೀನಿಂಗ್, ಟೈಪ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್. ಸೊ ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಫಸ್ಟ್ ಬಂದು ಕಮ್ಯುನಿಕೇಷನ್ ಮೀನಿಂಗ್ ಅಂತಂದರೆ ದ ಪ್ರೊಸೆಸ್ ಆಫ್ ಪಾಸಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಇಟ್ ಈಸ್ ಎಸೆನ್ಷಿಯಲ್ ಎ ಬ್ರಿಡ್ಜ್ ಆಫ್ ಮೀನಿಂಗ್ ಬಿಟ್ವೀನ್ ಪೀಪಲ್ಸ್. ಇಬ್ಬರ ಮಧ್ಯೆ ಸಂವಹನ ನಡಿಬೇಕಾದ್ರೆ ಅದೊಂದು ಬ್ರಿಡ್ಜ್ ಥರ ಇರುತ್ತೆ. ದಟ್ ಈಸ್ ವಾಟ್ ದ ಕಮ್ಯುನಿಕೇಷನ್. ಆಲ್ ಕಮ್ಯುನಿಕೇಷನ್ ಈಸ್ ಎಸೆನ್ಷಿಯಲಿ ಶೇರಿಂಗ್ ಆಫ್ ಇನ್ಫಾರ್ಮೇಷನ್ ಆರ್ ಸಮ್ ಮೆಸೇಜಸ್. ಕಮ್ಯುನಿಕೇಷನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಅವರ್ ಸೋಷಿಯಲ್ ಆ್ಯಕ್ಟಿವಿಟೀಸ್. ಅಂದರೆ ಮಾತು, ಬೆರವಣಿಗೆ, ಚಿಹ್ನೆಗಳ ಮೂಲಕ ಅದರ ಸಹಾಯ ಪಡ್ಕೊಂಡು ಮಾಹಿತಿಯನ್ನು ಕೊಡುವುದು, ತೆಗೆದುಕೊಳ್ಳುವುದ ಪ್ರಕ್ರಿಯೆಯನ್ನು ನಾವು ಸಂವಹನ ಅಂತ ಕರಿತೀವಿ. ಸೊ ನೇಚರ್ ಆಫ್ ಕಮ್ಯುನಿಕೇಷನ್ ಅಂತ ಬಂದರೆ ಕಮ್ಯುನಿಕೇಷನ್ ನೇಚರ್ ಬಂದು ಕಮ್ಯುನಿಕೇಷನ್ ಲ್ಯಾಟಿನ್ ಭಾಷೆಯ 3 ಶಬ್ದಗಳಿಂದ ಬಂದಿರುತ್ತೆ. ದಟ್ ಈಸ್ ಕಮ್ಯುನೀಸ್, ಕಮ್ಯುನಿಕೇಟ್ ಆ್ಯಂಡ್ ಕಮ್ಯುನಿಕೇರ್ ಅಂತ. ತಿಳುವಳಿಕೆ, ನಡವಳಿಕೆ ಮತ್ತು ಹಂಚಿಕೊಳ್ಳುವುದು. ಕಮ್ಯುನಿಕೇರ್ ಅಂತಂದರೆ ಕಾಮನ್ ಸೆನ್ಸ್ ಆ್ಯಂಡ್ ಇಂಪಾರ್ಟಿಂಗ್ ಆ್ಯಂಡ್ ಟು ಶೇರ್ ಅಂತ ಬರುತ್ತೆ. ದೀಸ್ ಆರ್ ದ 3 ವರ್ಡ್ಸ್ ವೇರ್ ದ ಕಮ್ಯುನಿಕೇಷನ್ ವರ್ಡ್ ಹ್ಯಾಸ್ ಕೇಮ್. ಕಮ್ಯುನಿಕೇಷನ್ನ ಇನ್ನೊಂದು ಡೆಫಿನಿಷನ್ ಹೇಳೋದಾದರೆ ಎಕ್ಸ್ಚೇಂಜ್ ಆಫ್ ಥಾಟ್ಸ್, ಫೀಲಿಂಗ್ಸ್, ಎಮೋಷನ್ ವಿತ್ ದ ಹೆಲ್ಪ್ ಆಫ್ ವರ್ಬಲ್ ಲೈಕ್ ಓರಲ್ ಆರ್ ರಿಟನ್ ವರ್ಡ್ಸ್ ಆ್ಯಂಡ್ ನಾನ್ ವರ್ಬಲ್ ಮೀನ್ಸ್ ಸಿಂಬಲ್ ಇಸ್ ಕಾಲ್ಡ್ ಕಮ್ಯುನಿಕೇಷನ್. ಓರಲ್ ಆಗಿ ನಾವು ಹೇಳೋ ಭಾಷೆಯನ್ನು ಬರೆದು ಅಥವಾ ಬಾಯಿಂದ ಹೇಳೋದನ್ನು ವರ್ಬಲ್ ಫಾರ್ಮ್ ಅಂತ ಅಂತೀವಿ. ಆ್ಯಂಡ್ ನಾನ್ ವರ್ಬಲ್ ಅಂತ ಬಂದರೆ ಮಾತಾಡದೆ, ಬರೆಯದೆ, ಸಿಗ್ನಲ್ ಮೂಲಕ, ಸನ್ನೆಗಳ ಮೂಲಕ ನಾವು ಇನ್ನೊಬ್ಬರ ಜೊತೆ ಸಂವಹನ ನಡೆಸ್ತಾ ಇದ್ದರೆ ಅದನ್ನು ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಶಿಕ್ಷಣ ತಜ್ಞರು ಕೆಲವೊಂದು ಡೆಫಿನಿಷನ್ಸ್ಗಳನ್ನ ಕೊಟ್ಟಿದ್ದಾರೆ ಕಮ್ಯುನಿಕೇಷನ್ ಬಗ್ಗೆ. ಭರತ ಮುನಿ ಅಂತ ಫಸ್ಟ್ ಒನ್. ಭರತ ಮುನಿಯವರು ಹೇಳಿರೋ ಪ್ರಕಾರ ಹೃದಯದಿಂದ ಭಾವನೆಗಳನ್ನು, ಮಾಹಿತಿಯನ್ನು ವ್ಯಕ್ತಪಡಿಸುವುದೇ ಸಂವಹನ ಅಂತಾರೆ. ಸೊ ನಾಟ್ಯಶಾಸ್ತ್ರ, ಸಂಸ್ಕೃತಿ, ಸಾದರೀಕರಣ ಅನ್ನೋದು ಇವರ ತತ್ವ. ಕ್ರಿಸ್ತಪೂರ್ವ 2000ರಲ್ಲಿ ಜಗತ್ತಿನ ಮೊದಲನೇ ಗ್ರಂಥ ಸಂವಹನ ಅಂತ ಇವರು ಹೇಳಿದವರು. ಆ್ಯಂಡ್ ನೆಕ್ಸ್ಟ್ ಬಂದು ಎಡ್ಗರ್ ಡ್ಯಾಲೆ ಅವರು ಶೇರಿಂಗ್ ಆಫ್ ಐಡಿಯಾ, ಫೀಲಿಂಗ್ಸ್ ಇನ್ ಎ ಮೂಡ್, ಮ್ಯೂಚುವಾಲಿಟಿ ಅಂತ ಬರುತ್ತೆ. ಪರಸ್ಪರ ಮನೋಭಾವದಲ್ಲಿ ಆಲೋಚನೆ, ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಸಂವಹನ ಅಂತ ಹೇಳ್ತೀವಿ ಅಂತ ಇವ್ರ ಪ್ರಕಾರ. ಆ್ಯಂಡ್ C.G. ಬ್ರೌನ್ ಅವರು ಹೇಳೋರ ಪ್ರಕಾರ ಅಂದರೆ ಟ್ರಾನ್ಸ್ಫರ್ ಆಫ್ ಅಂಡರ್ಸ್ಟ್ಯಾಂಡೇಬಲ್ ಇನ್ಫಾರ್ಮೇಷನ್ ಬಿಟ್ವೀನ್ 2 ಪರ್ಸನ್ಸ್ ಅಂತ ಹೇಳ್ತಾರೆ. 2 ವ್ಯಕ್ತಿಗಳ ನಡುವೆ ಅರ್ಥವಾಗುವ ಮಾಹಿತಿ ವರ್ಗಾವಣೆ ಮಾಡೋದಕ್ಕೆ ನಾವು ಸಂವಹನ ಅಂತ ಹೇಳಬೇಕು. ದೀಸ್ ಆರ್ ದ 3 ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಗಿವನ್ ಬೈ ದ ಎಜುಕೇಷನಿಸ್ಟ್. ನೆಕ್ಸ್ಟ್ ಬಂದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಮ್ಯುನಿಕೇಷನ್ ಅಂತ ಬರುತ್ತೆ. ವಾಟ್ ಆರ್ ದ ಕ್ಯಾರೆಕ್ಟರ್ಸ್ ಕಮ್ಯುನಿಕೇಷನ್ ಹ್ಯಾಸ್? ಕಮ್ಯುನಿಕೇಷನ್ ಇಸ್ ಅ ಡೈನಾಮಿಕ್ ಪ್ರೊಸೆಸ್. ಇದೊಂದು ಕ್ರಿಯಾತ್ಮಕ ಪ್ರೊಸೆಸ್ ಆಗಿರುತ್ತೆ. ಆ್ಯಂಡ್ 2 ವೇ ಪ್ರೊಸೆಸ್. ಒಂದು ಕಮ್ಯುನಿಕೇಷನ್ ಆಗಬೇಕು ಅಂತಂದರೆ ಇಬ್ಬರು ವ್ಯಕ್ತಿಗಳಿರಬೇಕು. ಅಲ್ಲಿ ದ್ವಿಮುಖವಾದಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆ್ಯಂಡ್ ಇಟ್ ಈಸ್ ಪರ್ಪೋಸ್ಫುಲ್. ಸುಮ್ಮನೆ ಒಂದು ಕಮ್ಯುನಿಕೇಷನ್ ಮಾಡೋದಲ್ಲ, ಇದು ಪರ್ಪೋಸ್ಫುಲ್ ಆಗಿರುತ್ತೆ, ಉದ್ದೇಶಪೂರ್ವಕವಾಗಿರುವಂಥ ಒಂದು ಸಂವಹನ. ಆ್ಯಂಡ್ ಎಕ್ಸ್ಚೇಂಜ್, ಇಲ್ಲಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಪ್ರೊಸೆಸ್ ಇದು, ಅದಕ್ಕೆ ಎಕ್ಸ್ಚೇಂಜ್ ಆಗಿರುತ್ತೆ. ಆ್ಯಂಡ್ ಸೋಷಲ್ ಪ್ರೊಸೆಸ್, ಸಾಮಾಜಿಕ ಪ್ರಕ್ರಿಯೆ. ಒಬ್ಬರ ಮನಸ್ಸಿನ ಭಿನ್ನತೆಗಳನ್ನು ಇನ್ನೊಬ್ಬರ ಮನಸ್ಸಿಗೆ ಹೋಲಿಕೆ ಮಾಡಿಕೊಂಡು ಸೋಷಲ್ ಪ್ರೊಸೆಸ್ ಆಗಿರುತ್ತೆ, ಸಾಮಾಜಿಕ ಪ್ರಕ್ರಿಯೆ. ಗೈಡೆನ್ಸ್ ಆ್ಯಂಡ್ ಮಾರ್ಗದರ್ಶನವಾಗಿರುತ್ತೆ. ಆ್ಯಂಡ್ ಕೋಆಪರೇಷನ್ ಅಂದರೆ ಸಹಕಾರ್ಯ ಗುಣವಿರುತ್ತೆ. ಕಮ್ಯುನಿಕೇಷನ್ ಈಸ್ ಅ ಇರ್ರಿವರ್ಸಿಬಲ್ ಪ್ರೊಸೆಸ್ ಆಗಿರುತ್ತೆ. ಆ್ಯಂಡ್ ಕಮ್ಯುನಿಕೇಷನ್ ಇಸ್ ಅ ಕಲ್ಚರಲ್. ಇದೊಂದು ಸಾಂಸ್ಕೃತಿಕ. ಸಂವಹನ ಅನ್ನೋದು ಒಂದು ಸಾಂಸ್ಕೃತಿಕ. ಆ್ಯಂಡ್ ಸಂವಹನ ಅನ್ನೋದು ಒಂದು ಸಹಕಾರ. ಸಂವಹನ ಅನ್ನೋದು ನಮಗೆ ಮಾರ್ಗದರ್ಶನವಾಗಿರುತ್ತೆ, ಸಾಮಾಜಿಕ ಪ್ರಕ್ರಿಯೆ ಆಗಿರುತ್ತೆ ಅಂತ ನಾವು ವೈಶಿಷ್ಟ್ಯಗಳ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ವಿ ವಿಲ್ ಗೋ ಟು ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಇಲ್ಲಿ ಟೈಪ್ಸ್ ಆಫ್ ಕಮ್ಯುನಿಕೇಷನಲ್ಲಿ 5 ಟೈಪ್ಸ್ ಬರುತ್ತೆ. ಬೇಸ್ಡ್ ಆನ್ ಲ್ಯಾಂಗ್ವೇಜ್, ಡೈರೆಕ್ಷನ್, ಸ್ಕೋಪ್ ಆ್ಯಂಡ್ ನಂಬರ್ ಆ್ಯಂಡ್ ಬೇಸ್ಡ್ ಆನ್ ಸ್ಟ್ರಕ್ಚರ್ ಅಂತ. ಸೊ ಫಸ್ಟ್ ಒಂದೊಂದಾಗಿ ನೋಡೋಣ. ಬೇಸ್ಡ್ ಆನ್ ಲ್ಯಾಂಗ್ವೇಜ್ ಅಂತ ಬಂದರೆ ಇಲ್ಲಿ ವರ್ಬಲ್ ಲ್ಯಾಂಗ್ವೇಜ್, ನಾವು ಮಾತಾಡುವ ರೀತಿಯ ಮೇಲೆ ಡಿಪೆಂಡ್ ಆಗಿರುವಂತಹ 2 ಕಮ್ಯುನಿಕೇಷನ್ ಟೈಪ್ಸ್ನ ನೋಡ್ತೀವಿ. ಅದರಲ್ಲಿ ವರ್ಬಲ್ ಕಮ್ಯುನಿಕೇಷನ್ ಆ್ಯಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಬರುತ್ತೆ. ಸೊ ವರ್ಬಲ್ ಕಮ್ಯುನಿಕೇಷನಲ್ಲಿ ಅಂತ ಬಂದರೆ ದ ಯೂಸ್ ಆಫ್ ಸ್ಪೋಕನ್ ಆರ್ ರಿಟರ್ನ್ ವರ್ಡ್ಸ್ ಟು ಎಕ್ಸ್ಚೇಂಜ್ ಇನ್ಫಾರ್ಮೇಷನ್, ಥಾಟ್ ಆ್ಯಂಡ್ ಫೀಲಿಂಗ್ಸ್. ಇಲ್ಲಿ ನಾವು ನಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸೋಕೆ ಬಳಸ್ಬೋದಾದಂಥ ಒಂದು ಸಂವಹನ ಮಾಧ್ಯಮ ಅಂತಂದರೆ ಓರಲ್ ಆಗೂ ಇರ್ಬೋದು ಅಥವಾ ರಿಟರ್ನ್ ಆಗೂ ಇರುತ್ತೆ. ಓರಲ್ ಕಮ್ಯುನಿಕೇಷನ್ ಅಂತ ಬಂದರೆ ಯೂಸಿಂಗ್ ಸ್ಪೋಕನ್ ವರ್ಡ್ಸ್, ಎಕ್ಸಾಂಪಲ್ ಸ್ಪೀಚ್ ಕೊಡೋದಾಗಿರಲಿ ಆ್ಯಂಡ್ ನಾಯ್ಸ್ ನೋಟ್ಸ್ ಆಗಿರೋದಾಗಲಿ, ಟೆಲಿಫೋನ್ ಕಾಲ್ಸ್, ಇದೆಲ್ಲ ನಾವು ಮಾತಾಡೋದೆಲ್ಲ ಓರಲ್ ಕಮ್ಯುನಿಕೇಷನ್ ಆಗಿರುತ್ತೆ. ರಿಟರ್ನ್ ಕಮ್ಯುನಿಕೇಷನಲ್ಲಿ ಬಂದರೆ ದಿಸ್ ಯೂಸಸ್ ರಿಟರ್ನ್ ವರ್ಡ್ಸ್ ಅಂತ ಟು ಕನ್ವೆ ಎ ಮೆಸೇಜ್.
ಇಮೇಲ್, ಲೆಟರ್, ಡಾಕ್ಯುಮೆಂಟ್ಸ್ ಇವಾಗೆಲ್ಲ ಮಾಡ್ತಾ ಇರೋದು ರಿಟರ್ನ್ ಕಮ್ಯುನಿಕೇಷನ್. ಇವಾಗ ನಾನು ನೋಟ್ಸ್ ಬರೆದು ನಿಮಗೆ ನೋಟ್ಸ್ ಎಕ್ಸ್‌ಪ್ಲೇನೇಷನ್ ಮಾಡ್ತಿದ್ದೀನಿ ಅಂದರೆ ಇದು ರಿಟರ್ನ್ ಕಮ್ಯುನಿಕೇಷನ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಬೇಸ್ಡ್ ಆನ್ ಲ್ಯಾಂಗ್ವೇಜಲ್ಲಿ ಬಂದು ಸೆಕೆಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ನಾನ್ ವರ್ಬಲ್ ಅಂತಂದರೆ ಟ್ರಾನ್ಸ್ಮಿಟಿಂಗ್ ಎ ಮೆಸೇಜ್ ವಿತೌಟ್ ಯೂಸಿಂಗ್ ವರ್ಡ್ಸ್. ನಾವು ಯೂಸನ್ನು ಅಂದರೆ ನಾನ್ ವರ್ಬಲ್ ಅಂದರೆ ವರ್ಡ್ಗಳನ್ನು ಬಳಸದೇನೆ ಒಬ್ಬರ ಜೊತೆ ಕಮ್ಯುನಿಕೇಷನ್ ಮಾಡೋದು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಸಿಗ್ನಲ್ಸ್ ಮಾಡ್ತೀವಿ, ಸೈನ್ಸ್ ತೋರಿಸ್ತೀವಿ. ಇವಾಗ ಬಾ ಅಂತ ಕರೆದ್ರೆ ಕೈ ಮಾಡಿ ಸನ್ನೆ ಮಾಡಿ ಕರೆದ್ರೂ ಅರ್ಥ ಆಗುತ್ತೆ, ಅದೊಂದು ಕಮ್ಯುನಿಕೇಷನ್ ತಾನೆ. ಸೊ ಎಕ್ಸಾಂಪಲ್ ಬಂದು ಸಿಂಬಾಲ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಐ ಮೂಮೆಂಟ್, ಫಿಸಿಕಲ್ ಮೂಮೆಂಟ್ ಇದೆಲ್ಲವೂ ನಾನ್ ವರ್ಬಲ್ ಕಮ್ಯುನಿಕೇಷನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಬೇಸ್ಡ್ ಆನ್ ಡೈರೆಕ್ಷನ್. ಟೈಪ್ಸ್ ಆಫ್ ಕಮ್ಯುನಿಕೇಷನಲ್ಲಿ ಬೇಸ್ಡ್ ಆನ್ ಡೈರೆಕ್ಷನ್ ಬಂದು ಅಪ್ವರ್ಡ್ ಕಮ್ಯುನಿಕೇಷನ್, ಮೇಲ್ಮುಖ ಸಂವಹನ ಅಂತಾರೆ. ಮೇಲ್ಮುಖ ಸಂವಹನ ಅಂತಂದರೆ ಒಬ್ಬ ಕಿರಿಯ ಅಧಿಕಾರಿ ಹಿರಿಯ ಅಧಿಕಾರಿಗೆ ಸಂವಹನದ ಮೂಲಕ ವಿಷಯಗಳನ್ನ ತಿಳಿಸುವುದು, ಅದನ್ನು ನಾವು ಅಪ್ವರ್ಡ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಡೌನ್ವರ್ಡ್ ಕಮ್ಯುನಿಕೇಷನ್ ಅಂತಂದರೆ ಕೆಳಮುಖ ಸಂವಹನ ಅಂದರೆ ಮೇಲಧಿಕಾರಿ ಕೆಳ ಅಧಿಕಾರಿಗೆ ವಿಷಯಗಳನ್ನು ತಿಳಿಸುವಂಥದ್ದು, ಅದನ್ನು ನಾವು ಡೌನ್ವರ್ಡ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ಹಾರಿಸಾಂಟಲ್ ಕಮ್ಯುನಿಕೇಷನ್, ಸಮತಲ ಸಂವಹನ ಅಂತಂದರೆ ನಮ್ಮ ಜೊತೆ ಕೆಲಸ ಮಾಡುವಂತಹ ಒಬ್ಬ ಕೊಲೀಗ್ಸ್, ಅವ್ರ ಜೊತೆ ಫ್ರೆಂಡ್ಸ್ ಜೊತೆ ಇದೆಲ್ಲವನ್ನ ಕಮ್ಯುನಿಕೇಷನ್ ಮಾಡೋದಾದರೆ ಅದನ್ನು ಹಾರಿಸಾಂಟಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ವರ್ಟಿಕಲ್ ಕಮ್ಯುನಿಕೇಷನ್ ಅಂತಂದರೆ ಲಂಬ ಸಂವಹನ ಅಂದರೆ ಮೇಲಧಿಕಾರಿಗೆ ಪ್ರೆಷರ್ ಬಂದಾಗ ಅದನ್ನು ಕೆಳ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡುವಂಥದ್ದು ಒಂದು ವರ್ಟಿಕಲ್ ಕಮ್ಯುನಿಕೇಷನ್ ಆಗಿರುತ್ತೆ. ಆ್ಯಂಡ್ ಡೈಗ್ನಲ್ ಕಮ್ಯುನಿಕೇಷನ್ ಅಂತಂದರೆ ಕರ್ಣೀಯ ಸಂವಹನ ಅಂದರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡುವಂತಹ ಕಂಪ್ನಿಯಲ್ಲಿ ಹೈ ಪೋಸ್ಟಲ್ಲಿ ಇರುವ ಒಂದು ಅಧಿಕಾರಿ ಇನ್ನೊಂದು ಕಂಪ್ನಿಯ ಲೋ ಪೋಸ್ಟಲ್ಲಿರುವಂಥ ಅಂದರೆ ಕೆಳಮಟ್ಟದ ಅಧಿಕಾರಿಯ ಜೊತೆ ಸಂವಹನ ಮಾಡುವುದು, ಕೆಳ ಅಧಿಕಾರಿ ಮೇಲ್ವರ್ಗದ ಅಧಿಕಾರಿ ಜೊತೆ ಸಂವಹನ ಮಾಡೋದು, ಇದನ್ನು ನಾವು ಕರ್ಣೀಯ ಸಂವಹನ ಅಂತ ಕರಿತೀವಿ. ಒನ್ ವೇ ಕಮ್ಯುನಿಕೇಷನ್ ಅಂತಂದರೆ ಇವಾಗ ರೀಡಿಂಗ್ ನ್ಯೂಸ್ ಪೇಪರು, ಟಿ ವಿ ನೋಡೋದಾಗಿರ್ಬೋದು, ಇದೆಲ್ಲವೂ ಒನ್ ವೇ ಕಮ್ಯುನಿಕೇಷನಲ್ಲಿ ಬರುತ್ತೆ. ಟೂ ವೇ ಕಮ್ಯುನಿಕೇಷನ್ ಅಂತ ಬಂದರೆ ಇವಾಗ ಕ್ಯಾಶುವಲ್ ಆಗಿ ನಮ್ಮ ಪೇರೆಂಟ್ಸ್ ಜೊತೆ ಕಾಲಲ್ಲಿ ಮಾತಾಡೋದು ಆಗಲಿ, ಫ್ರೆಂಡ್ ಜೊತೆ ಕಮ್ಯುನಿಕೇಷನ್ ಇರೋದು, ಇದೆಲ್ಲವೂ ಫ್ರೆಂಡ್ ಜೊತೆ ಫೋನ್ ಕಾಲಲ್ಲಿ ಮಾತಾಡೋದು, ಇದೆಲ್ಲವೂ ಟೂ ವೇ ಕಮ್ಯುನಿಕೇಷನ್ಗೆ ಎಕ್ಸಾಂಪಲ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಬೇಸ್ಡ್ ಆನ್ ಸ್ಕೋಪ್ ಅಂತ ಬರುತ್ತೆ. ಇಲ್ಲಿ ಇಂಟರ್ನಲ್ ಕಮ್ಯುನಿಕೇಷನ್ ಆ್ಯಂಡ್ ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ ಅಂತ ಬರುತ್ತೆ. ಆಂತರಿಕ ಸಂವಹನ ಮತ್ತು ಬಾಹ್ಯ ಸಂವಹನ. ಇಂಟರ್ನಲ್ ಕಮ್ಯುನಿಕೇಷನ್ ಅಂತಂದರೆ ಇವಾಗ ಇಮೇಲ್ಸ್ನ ಸೆಂಡ್ ಮಾಡ್ತೀವಿ, ಮೀಟಿಂಗ್ ಫಿಕ್ಸ್ ಮಾಡ್ತೀವಿ, ವೆಬಿನಾರ್ಸ್ ಇರುತ್ತೆ, ಆ್ಯಂಡ್ ಸ್ಟಾಪ್ ಸರ್ವೆ ಇರುತ್ತೆ, ಇದೆಲ್ಲವೂ ಇಂಟರ್ನಲ್ ಕಮ್ಯುನಿಕೇಷನಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ ಅಂತಂದರೆ ಬಾಹ್ಯ ಸಂವಹನ. ಇಲ್ಲಿ ನಾವು ಬಿಸ್ನೆಸ್ಸಲ್ಲಿ ಮಾರ್ಕೆಟಿಂಗ್ ಮಾಡೋದಾಗಿರಲಿ, ಅಡ್ವರ್ಟೈಸಿಂಗ್ ಮಾಡೋದಾಗಿರೋದು, ಆ್ಯಂಡ್ ಕಸ್ಟಮರ್ ರಿಲೇಷನ್ಸ್ ಇರೋದು, ಆ್ಯಂಡ್ ಪಬ್ಲಿಕ್ ರಿಲೇಷನ್ಸನ್ನು ಇದೆಲ್ಲವೂ ಪಬ್ಲಿಕ್ ಜೊತೆ ರಿಲೇಷನ್ಲಿರೋದು, ಆ್ಯಂಡ್ ಬಿಸ್ನೆಸ್ನ ಟೇಕ್ ಓವರ್ ಮಾಡೋದು, ಇದೆಲ್ಲವೂ ಎಕ್ಸ್ಟರ್ನಲ್ ಕಮ್ಯುನಿಕೇಷನಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದು ಬೇಸ್ಡ್ ಆನ್ ನಂಬರ್ಸ್ ಆರ್ ಪಾರ್ಟಿಸಿಪೆಂಟ್ಸ್. ಇಲ್ಲಿ ಹೇಳಬೇಕಾದ್ರೆ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ವ್ಯಕ್ತಿಗತ ಸಂವಹನ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಟಾಕಿಂಗ್ ಟು ಯುವರ್ ಸೆಲ್ಫ್, ನಮ್ಮ ಜೊತೆ ನಮ್ಮ ಮನಸ್ಸಲ್ಲಿ ನಾವೇ ಮಾತಾಡ್ಕೊಳ್ಳೋದು ವ್ಯಕ್ತಿಗತ ಸಂವಹನವಾಗಿರುತ್ತೆ. ಆ್ಯಂಡ್ ಡೇ ಡ್ರೀಮಿಂಗ್, ಮನಸ್ಸಲ್ಲಿ ಏನೋ ಒಂದು ಕಲ್ಪನೆ ಲೋಕದಲ್ಲಿ ಹೋಗಿ ನಾವು ನಮ್ಮ ಮನಸ್ಸಲ್ಲಿ ಏನೋ ಒಂದು ಕನಸನ್ನು ಕಟ್ಟೋದು ಇರುತ್ತಲ್ಲ, ಅದನ್ನು ನಾವು ಡೇ ಡ್ರೀಮಿಂಗ್ ಅಂತೀವಿ, ಅದನ್ನು ಇದಕ್ಕೆ ಎಕ್ಸಾಂಪಲ್ ಆಗಿದೆ. ಆ್ಯಂಡ್ ಸೆಟ್ಟಿಂಗ್ ಗೋಲ್ಸ್ ಆ್ಯಂಡ್ ಮೆಡಿಟೇಟಿಂಗ್ ಆಗಿರುತ್ತೆ, ಸೆಲ್ಫ್ ಟಾಕ್ ಇರುತ್ತೆ, ಆ್ಯಂಡ್ ಪಾಸಿಟಿವ್ ಅಫರ್ಮೇಷನ್ ಇರುತ್ತೆ, ಇದೆಲ್ಲವೂ ಎಕ್ಸಾಂಪಲ್ ಫಾರ್ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ಗೆ ಬರುತ್ತೆ. ಆ್ಯಂಡ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅಂತ ಬಂದರೆ ಪರಸ್ಪರ ಸಂವಹನ, ಟಾಕಿಂಗ್ ವಿತ್ ಯುವರ್ ಫ್ರೆಂಡ್ಸ್, ಫ್ಯಾಮಿಲಿ, ಇದೆಲ್ಲವೂ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್. ಫೇಸ್ ಟು ಫೇಸ್ ಕನ್ವರ್ಷನ್ ಆಗಿರ್ಬೋದು, ವಿಡಿಯೋ ಕಾಲ್ ಆಗಿರ್ಬೋದು, ಇದೆಲ್ಲವೂ ಪರಸ್ಪರ ಸಂವಹನಕ್ಕೆ ಉದಾಹರಣೆ. ಆ್ಯಂಡ್ ಗ್ರೂಪ್ ಕಮ್ಯುನಿಕೇಷನ್ ಅಂದರೆ ಗುಂಪು ಸಂವಹನ, ಟೀಮ್ ಮೀಟಿಂಗು, ಪ್ರಾಜೆಕ್ಟ್ ಕೊಲಾಬ್ರೇಷನು, ಸ್ಟಡಿ ಗ್ರೂಪು, ಆ್ಯಂಡ್ ಗ್ರೂಪ್ ಪ್ರಾಜೆಕ್ಟ್, ಫ್ಯಾಮಿಲಿ ಡಿಸ್ಕಷನು, ವಿಡಿಯೋ ಕಾನ್ಫರೆನ್ಸ್, ಇದೆಲ್ಲನೂ ಎಕ್ಸಾಂಪಲ್ ಫಾರ್ ಗ್ರೂಪ್ ಕಮ್ಯುನಿಕೇಷನ್ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಬಂದು ಮಾಸ್ ಕಮ್ಯುನಿಕೇಷನ್. ಇವಾಗ ಎಲ್ಲ ಕಡೆ ಗೊತ್ತಿದೆ ಮಾಸ್ ಕಮ್ಯುನಿಕೇಷನ್ ಅಂದರೆ ಸಮೂಹ ಮಾಧ್ಯಮ ಸಂವಹನ, ನ್ಯೂಸ್ ಪೇಪರ್ ಆಗಿರ್ಬೋದು, ಬುಕ್ಸ್ ಆ್ಯಂಡ್ ಟೆಲಿವಿಷನ್, ರೇಡಿಯೋ, ಡಿಜಿಟಲ್ ಮೀಡಿಯಾ, ಇನ್ಕ್ಲೂಡಿಂಗ್ ಆಲ್ ದ ಸೋಷಿಯಲ್ ಮೀಡಿಯಾ, ವಿ ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಫಾರ್ ಮಾಸ್ ಕಮ್ಯುನಿಕೇಷನ್. ಲಾಸ್ಟ್ ಒಂದು ಬಂದು ಬೇಸ್ಡ್ ಆನ್ ಸ್ಟ್ರಕ್ಚರ್, ಫಾರ್ಮಲ್ ಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಬರುತ್ತೆ. ಔಪಚಾರಿಕ ಸಂವಹನ ಆ್ಯಂಡ್ ಅನೌಪಚಾರಿಕ ಸಂವಹನ. ಇಲ್ಲಿ ಔಪಚಾರಿಕ ಸಂವಹನ ಬಂದು ಸ್ಟ್ಯಾಂಡರ್ಡ್ ಆಗಿರುವುದು, ಅನೌಪಚಾರಿಕ ಸಂವಹನ ಬಂದರೆ ಸೋಷಲ್ ಓರಿಯೆಂಟೆಡ್ ಆಗಿರುತ್ತೆ. ಇದು ರಿಟರ್ನ್ ಕಮ್ಯುನಿಕೇಷನ್ ಆಗಿರುತ್ತೆ. ಆ್ಯಂಡ್ ದಿಸ್ ಒನ್ ವರ್ಬಲ್ ಟೈಪ್ ಆಫ್ ಕಮ್ಯುನಿಕೇಷನ್ ಆಗಿರುತ್ತೆ. ಆ್ಯಂಡ್ ಇಟ್ ಟೇಕ್ಸ್ ಮೋರ್ ಟೈಮ್ ಟು ಕಮ್ಯುನಿಕೇಟ್, ಬಟ್ ಇಟ್ಸ್ ಟೇಕ್ ಲೆಸ್ ಟೈಮ್ ಟು ಕಮ್ಯುನಿಕೇಟ್. ಆ್ಯಂಡ್ ಹಿಯರ್ ದ ರಿಪೋರ್ಟ್ಸ್ ಆ್ಯಂಡ್ ಆರ್ಡರ್ಸ್ ಆಲ್ ಆರ್ ದ ಎಕ್ಸಾಂಪಲ್ ಫಾರ್ ಫಾರ್ಮಲ್ ಕಮ್ಯುನಿಕೇಷನ್. ಆ್ಯಂಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ಸ್ಗೆ ಬಂದರೆ ಗಾಸಿಪ್ಸು, ಡಿಸ್ಕಷನ್ ಇನ್ ಫ್ಯಾಮಿಲಿ, ಇದೆಲ್ಲವೂ ಇನ್ಫಾರ್ಮಲ್ ಕಮ್ಯುನಿಕೇಷನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಇವತ್ತು ನಾವು ನೋಡಿದ್ದು ಆಲ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ಸ್ನ. ನೆಕ್ಸ್ಟ್ ಬರೋದು ಕಂಪೋನೆಂಟ್ಸ್ ಆಫ್ ಕಮ್ಯುನಿಕೇಷನ್.
ಸೆಂಡರ್, ಮೆಸೇಜ್ ಆ್ಯಂಡ್ ಚಾನಲ್, ಎನ್ಕೋಡ್, ಡಿಕೋಡ್, ರಿಸೀವರ್ ಆ್ಯಂಡ್ ಫೀಡ್ಬ್ಯಾಕ್ ಅಂತ ಬರುತ್ತೆ. ಇಲ್ಲಿ ನಾವು ಏನನ್ನು ಕಳಿಸ್ತೀವಿ ಪ್ರೊಸೆಸ್ ಆಫ್ ಕಮ್ಯುನಿಕೇಷನಲ್ಲಿ ಅಂತ ಬಂದರೆ, ಸೆಂಡರ್ ಮೊದಲು ಒಂದು ಮಾಹಿತಿಯನ್ನು ಕಳಿಸ್ತೀವಿ, ಅದ್ರ ಜೊತೆ ಅದನ್ನು ಎನ್ಕೋಡ್ ಮಾಡುತ್ತೆ, ಮೆಸೇಜ್ನ ಮಾಡುತ್ತೆ, ಚಾನಲ್ ಹೋಗುತ್ತೆ, ನಾಯ್ಸ್ ಕ್ರಿಯೇಟ್ ಆಗುತ್ತೆ, ಡಿಕೋಡರ್ ಆ್ಯಂಡ್ ರಿಸೀವರ್, ಫೀಡ್ಬ್ಯಾಕ್ ಲಾಸ್ಟಲ್ಲಿ ಮತ್ತೆ ಫೀಡ್ಬ್ಯಾಕ್ ಕೊಡುತ್ತೆ. ದಿಸ್ ಇಸ್ ವಾಟ್ ದ ಕಮ್ಯುನಿಕೇಷನ್ ಕಂಪ್ಲೀಟ್ಸ್. This is what today we learn about types. This is what today we learned about definition, meaning, types, and characteristic of a communication and process of communication. If you liked the video, please like, share, and subscribe. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಆಲ್.